Good morning, student. Myself, Dr. L. Manju Bhargavi, Assistant Professor, Government First Grade College, Madhugiri. Session number 41, Objectives of SEBI. Subject, Commerce, and the paper is Indian Financial System. Semester 4th of BCom, Tumkur University. ಲಾಸ್ಟ್ ಸೆಷನಲ್ಲಿ ನಾವು ಸೆಬಿ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಗ್ಗೆ ಇಂಟ್ರೊಡಕ್ಷನ್ನು ಅಥವಾ ಮೀನಿಂಗ್ ಎಲ್ಲ ತಿಳ್ಕೊಂಡಿದ್ವಿ. ಇದು ಸೆಬಿನ ಇನ್ನೊಂದು ಸಾರಿ ರೀಕ್ಯಾಪ್ ಮಾಡಿಕೊಂಡು ಇದರ ಮುಖ್ಯ ಉದ್ದೇಶಗಳೇನು, ಆಬ್ಜೆಕ್ಟಿವ್ಸ್ ಏನು ಅನ್ನೋದನ್ನು ನಾವು ಈ ಸೆಷನಲ್ಲಿ ನೋಡತಕ್ಕಂಥದ್ದು. Objective of the learning is to familiarize the students with the concept of objectives of SEBI. And the session outcome would be the students will be able to understand the concept of objectives of SEBI. The Security and Exchange Board of India is the regulator for the securities market in India. It was established It was established on 12th April 1992 through the SEBI Act 1992. It was formed officially by the Government of India in 1992 with SEBI Act 1992 being passed by the Indian Parliament. SEBI is headquartered in the business district of Bandra Kurla complex in ಮುಂಬೈ ಮಹಾರಾಷ್ಟ್ರ ಸ್ಟೇಟಲ್ಲಿ ಈ ಒಂದು ಸೆಬಿ ಬ್ಯಾಂಡ್ರಾ ಅನ್ನೋವಂಥ ಒಂದು ಡಿಸ್ಟ್ರಿಕ್ಕಲ್ಲಿ ಎಸ್ಟಾಬ್ಲಿಷ್ ಆಗಿತ್ತು. ಇದು 12th April 1992 ಸೆಬಿ ಆ್ಯಕ್ಟ್ ಅಂತ ಒಂದು ಇಂಡಿಯನ್ ಪಾರ್ಲಿಮೆಂಟಲ್ಲಿ ಪಾಸ್ ಆಗುತ್ತೆ. ದೆನ್ ಇಟ್ ವಿಲ್ ಬಿಕಮ್ ಒನ್ ಆಫ್ ದ ರೆಗ್ಯುಲೇಟರಿ ಬಾಡಿ ಫಾರ್ ಎಕ್ಸ್ಚೇಂಜ್ ಆಫ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಫ್ ಸೆಕ್ಯೂರಿಟೀಸ್ ಇನ್ ದ ಸೆಕ್ಯೂರಿಟಿ ಮಾರ್ಕೆಟ್. SEBI initially was a non-statutory body without any statutory power. However, in 1995, the SEBI was given additional authority powered by the Government of India through an amendment to the Security Exchange Board of India Act 1992. As I said, when SEBI was started, ಇದು ಒಂದು ನಾನ್ ಸ್ಟ್ಯಾಚ್ಯುಟರಿ ಆರ್ಗನೈಸೇಷನ್ ಥರ ಇತ್ತು. ಇಟ್ ವಾಸ್ ನಾಟ್ ರೆಗ್ಯುಲೇಟೆಡ್. ಆಮೇಲೆ 1995 ಇದಕ್ಕೆ ತುಂಬ ಪವರ್ಸ್ ವಿಲ್ ಬಿ ಗಿವೆನ್ ಬೈ ದ ಗವರ್ನಮೆಂಟ್. ಎಸ್ಪೆಷಲಿ ಇದು ಸೆಬಿ ಆ್ಯಕ್ಟ್ 1992 ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆದಮೇಲೆ ಇಟ್ ಬಿಕೇಮ್ ಒನ್ ಆಫ್ ದ ರೆಗ್ಯುಲೇಟರಿ ಬಾಡಿ. The objectives of the SEBI ಈಗ ಒಂದೊಂದು ಹೇಳ್ಕೊಳ್ಳೋದಾದರೆ, ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಥ್ರೂ ಪ್ರಾಪರ್ ಎಜುಕೇಷನ್ ಆ್ಯಂಡ್ ಗೈಡೆನ್ಸ್ ಆ್ಯಸ್ ರಿಗಾರ್ಡ್ಸ್ ದೇರ್ ಇನ್ವೆಸ್ಟ್ಮೆಂಟ್ ಇನ್ ಸೆಕ್ಯೂರಿಟೀಸ್. For this, SEBI has made rules and regulations to be followed by the financial intermediaries such as brokers, etc. SEBI looks after the complaints received from investors for fair settlement. It also issues booklet for the guidance of protection of small investors. ಸೆಬಿದು ಮುಖ್ಯ ಉದ್ದೇಶ ಬಂದು ಇನ್ವೆಸ್ಟರ್ಸ್ನ ಪ್ರೊಟೆಕ್ಟ್ ಮಾಡೋದು, ಪ್ರೊಟೆಕ್ಟ್ ದ ಇನ್ವೆಸ್ಟರ್ ಥ್ರೂ ಪ್ರಾಪರ್ ಎಜುಕೇಷನ್. ಹಾಗೆ ಕೆಲವು ರೂಲ್ಸ್ಗಳಿರ್ತವೆ, ರೆಗ್ಯುಲೇಷನ್ಸು, ಗೈಡ್ಲೈನ್ಸ್ ಎಲ್ಲ ಸೆಬಿ ಅಲ್ಲಿ ಇರುವಂಥ ಬ್ರೋಕರ್ಸು ಮತ್ತು ಇಂಟರ್ಮೀಡಿಯೇಟ್ ಏಜೆಂಟ್ಸ್ ಇವರೆಲ್ಲ ಕೂಡ ಆ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ಸೆಬಿ ಲುಕ್ಸ್ ಆಫ್ಟರ್ ಯಾರಾದರೂ ಕಂಪ್ಲೇಂಟ್ಸ್, ಇನ್ವೆಸ್ಟರ್ಸ್ ಯಾವುದಾದ್ರೂ ರೀತಿ ಕಂಪ್ಲೇಂಟ್ಸ್ ತೊಗೊಂಡು ಬಂದರೆ ಅದನ್ನು ಫೇರ್ ಆಗಿ ಸೆಟಲ್ ಮಾಡೋದಕ್ಕೆ ಕೂಡ ಸೆಬಿ ವಿಲ್ ಕಮ್ ಫಾರ್ವರ್ಡ್. ಹಾಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟು ದಿ ಇಶ್ಯೂ ಅ ಬುಕ್ಲೆಟ್ ಫಾರ್ ಗೈಡೆನ್ಸ್ ಪ್ರೊಟೆಕ್ಷನ್. ಬುಕ್ಲೆಟ್ ಫಾರ್ ಒಂದು ಎಲ್ಲ ಗೈಡೆನ್ಸ್ಗಳು, ಕಾಯ್ದೆ ಕಾನೂನುಗಳದೆಲ್ಲ ಇರ್ತಕ್ಕಂಥ ಒಂದು ಬುಕ್ಲೆಟ್ಟು ಸ್ಮಾಲ್ ಇನ್ವೆಸ್ಟರ್ಸ್ ಅಂದರೆ ಸಣ್ಣ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿರುವಂಥ ಸ್ಮಾಲ್ ಇನ್ವೆಸ್ಟರ್ಸ್ಗೆ ತುಂಬ ಅದು ಹೆಲ್ಪ್ ಆಗುತ್ತೆ. ಸೊ ಅದನ್ನು ಕೂಡ ಇದು ಇಶ್ಯೂ ಮಾಡುತ್ತೆ. ಸೊ ಹಾಗಾಗಿ ಈ ಒಂದು ಸೆಬಿ ಮುಖ್ಯ ಉದ್ದೇಶ ಬಂದು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋದು. ಮತ್ತು ಎಲ್ಲ ಬ್ರೋಕರ್ಸ್, ಏಜೆಂಟ್ಸ್ ಅವರೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮತ್ತು ಗೈಡ್ಲೈನ್ಸ್ನ ಫಾಲೋ ಮಾಡೋ ಅಂಥದ್ದು. ಹಾಗೆ ಸೆಬಿ ಒಂದು ಗೈಡ್ಲೈನ್ ಬುಕ್ಲೆಟ್ ಕೂಡ ಇಶ್ಯೂ ಮಾಡುತ್ತೆ ಟು ಪ್ರೊಟೆಕ್ಟ್ ದ ಸ್ಮಾಲ್ ಇನ್ವೆಸ್ಟರ್ಸ್. To regulate and control the business on stock exchange and other security market. For this, SEBI keeps supervision on brokers and sub-brokers is made compulsory
and they are expected to follow certain rules and regulations. ಈಗ ಬ್ರೋಕರ್ಸ್ ಅಂಡರಲ್ಲಿ ಸೆಬಿ ಕೆಲವು ಸಬ್ ಬ್ರೋಕರ್ಸ್ ಅಥವಾ ಸಣ್ಣ ಪುಟ್ಟ ಬ್ರೋಕರ್ಸ್ ಕೆಳಗಡೆ ಇರೋಂಥ ಅಸಿಸ್ಟೆಂಟ್ಸ್ ಅಂತೆಲ್ಲ ಏನು ಕರಿತೀವಿ, ಸೊ ಇವನ್ನೆಲ್ಲ ಕೂಡ ಸೂಪರ್ವಿಷನ್ ಮಾಡುತ್ತೆ. ಆ್ಯಂಡ್ ಪ್ರತಿಯೊಬ್ಬರು ಕೂಡ ಕಂಪಲ್ಸರಿ ದೇ ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ವಿಚ್ ಆರ್ ಗಿವೆನ್ ಅಂಡರ್ ದ SEBI Act. Effective control is also maintained by SEBI on the working of stock exchange. ಸೊ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಎಫೆಕ್ಟಿವ್ಗೆ ಕಂಟ್ರೋಲ್ ಮಾಡುತ್ತೆ. ಹಾಗೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಸೆಕ್ಯೂರಿಟಿ ಅದರ್ ಈ ಒಂದು ಎಕ್ಸ್ಚೇಂಜ್ ಮಾರ್ಕೆಟಲ್ಲಿ ಎಲ್ಲರೂ ಕೂಡ ಬ್ರೋಕರ್ಸು ಸಬ್ ಬ್ರೋಕರ್ಸ್ ಎಲ್ಲರೂ ಕೂಡ ಇದರ ಗೈಡ್ಲೈನ್ಸು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡೋದ್ರಿಂದ ಇದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ನಮಗೆ ಒಂದು ಕಂಟ್ರೋಲ್ನ ನೀಡುತ್ತೆ ಅಂತ ಹೇಳ್ಬೋದು. ಸೊ ಇನ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್ ಅಗೇನ್, to make registration and to regulate the functioning of intermediaries such as brokers, sub-brokers, share transfer agent, ಇಲ್ಲಿ ಶೇರ್ ಕೂಡ ಟ್ರಾನ್ಸ್ಫರ್ ಮಾಡತಕ್ಕಂಥದ್ದು ನಡೆಯುತ್ತೆ ಈ ಒಂದು ಸೆಬಿಯಲ್ಲಿ. ಈ ಒಂದು ಶೇರ್ ಮಾರ್ಕೆಟ್ ಏಜೆಂಟ್, ಈ ಶೇರ್ ಟ್ರಾನ್ಸ್ಫರ್ಸ್ ಏಜೆಂಟ್ಸ್ಗೂ ಕೂಡ ಎಲ್ಲರೂ ಕೂಡ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಆ್ಯಂಡ್ ದೇ ಹ್ಯಾವ್ ಟು ಫಾಲೋ ಆಲ್ ದ ರೆಗ್ಯುಲೇಟರಿ ಫಂಕ್ಷನ್ಸ್ ಆಫ್ ಸೆಬಿ. ಮತ್ತು ಮರ್ಚೆಂಟ್ ಬ್ಯಾಂಕರ್ಸ್ ಕೂಡ ಆ್ಯಂಡ್ ಅದರ್ ಇಂಟರ್ಮೀಡಿಯೇಟ್ಸ್ ಆಪ್ರೇಟಿಂಗ್ ಆನ್ ಈ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಆಪ್ರೇಟ್ ಮಾಡ್ತಕ್ಕಂಥ ಈ ಎಲ್ಲ ಇಂಟರ್ಮೀಡಿಯೇಟ್ಸು ಯಾರ್ಯಾರು ಬ್ರೋಕರ್ಸು ಸಬ್ ಬ್ರೋಕರ್ಸು ಶೇರ್ ಟ್ರಾನ್ಸ್ಫರ್ ಏಜೆಂಟ್ಸ್ ಆಗಿರ್ಬೋದು, ಹಾಗೆ ಮರ್ಚೆಂಟ್ ಬ್ಯಾಂಕರ್ಸ್ ಆಗಿರ್ಬೋದು, ಇಂಟರ್ಮೀಡಿಯೇಟ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಈ ಒಂದು ಸೆಬಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡುವಂಥದ್ದು. ನೆಕ್ಸ್ಟ್, to provide suitable training for intermediaries. Even intermediaries-ಗೆ ಕೂಡ ಪ್ರಾಪರಾಗಿ ಟ್ರೈನಿಂಗ್ ನೀಡುತ್ತೆ ಸೆಬಿ. This function is used for healthy atmosphere on the stock exchange and for the protection of small investors. ಸೊ ಇಂಟರ್ಮೀಡಿಯೇಟ್ಗೆ ಪ್ರಾಪರ್ ಟ್ರೈನಿಂಗ್ ಕೊಟ್ಟಿರೋದ್ರಿಂದ ಫಸ್ಟು ವಿಷಯಗಳು ಅವ್ರು ತಿಳ್ಕೊಂಡು ಮತ್ತು ಇನ್ವೆಸ್ಟರ್ಸ್ಗೆ ಅವರು ತಿಳುವಳಿಕೆ ನೀಡುವಂಥದ್ರಿಂದ ನಾವು ಇನ್ವೆಸ್ಟರ್ಸ್ನ ಎಷ್ಟೋ ರಿಸ್ಕ್ನಿಂದ ಪ್ರೊಟೆಕ್ಟ್ ಮಾಡೋ ಅಂಥದ್ದು ಆಗಿರ್ತೀವಿ ಈ ಒಂದು ಸೆಬಿ ಆ್ಯಕ್ಟ್ ಅಂಡರಲ್ಲಿ. ಸೊ ಹಾಗಾಗಿ ಫಸ್ಟ್ ತಿಳ್ಕೋಬೇಕು ಏನೇನು ರೂಲ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ ಅಂತೆಲ್ಲ. ಸೊ ಅದಕ್ಕಾಗಿ ಒಂದು ಪ್ರಾಪರಾಗಿ ಇಂಟರ್ಮೀಡಿಯೇಟ್ಗೆ ಟ್ರೈನಿಂಗ್ನ ಕೂಡ ಪ್ರೊವೈಡ್ ಮಾಡುತ್ತೆ. ಇದರಿಂದ ದೇ ವಿಲ್ ಬಿ ಟ್ರೈನ್ಡ್ ಆ್ಯಂಡ್ ದೇ ನೋ ಹೌ ಟು ಗೈಡ್ ದ ಇನ್ವೆಸ್ಟರ್ಸ್ ಇನ್ಸ್ಟೆಡ್ ಆಫ್ ಮಿಸ್ಗೈಡಿಂಗ್. ಇನ್ವೆಸ್ಟರ್ಸ್ನ ಪ್ರಾಪರಾಗಿ ಗೈಡ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ ದ ಟ್ರೈನ್ಡ್ ಇಂಟರ್ಮೀಡಿಯೇಟ್ಸ್ ಎಸ್ಪೆಷಲಿ. ನೆಕ್ಸ್ಟ್, to register and regulate the working of mutual fund including UTI, Unit Trust of India. SEBI has made rules and regulations to be followed by mutual funds. The purpose is to maintain effective supervision on their operation and avoid their unfair and anti-investors activity. Hage even regulate how it will also see that register ಮತ್ತು mutual fund including regulate the working of mutual funds including UTI, Unit Trust of India. SEBI has made rules and regulations to be followed by the ಈ ಒಂದು ಮ್ಯೂಚುವಲ್ ಫಂಡ್ಗಳು ಕೂಡ ಸೆಬಿ ಅಡಿಯಲ್ಲಿ ಇರತಕ್ಕಂಥ ಎಲ್ಲ ಕಾಯ್ದೆ ಕಾನೂನುಗಳು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಹಾಗೆ ದ ಪರ್ಪಸ್ ಈಸ್ ಟು ಮೇಂಟೈನ್ ಎಫೆಕ್ಟಿವ್ ಸೂಪರ್ವಿಷನ್ ಆನ್ ದರ್, ಯಾವ ರೀತಿ ಅವು ಅಡ್ಮಿನಿಸ್ಟ್ರೇಷನ್ ಆಡಳಿತಾತ್ಮಕ ಯಾವ ರೀತಿ ನಡೆಸ್ತಿದ್ದಾವೆ ಅಂತ ಒಂದು ಎಫೆಕ್ಟಿವ್ ಸೂಪರ್ವಿಷನ್ ಆನ್ ದೇರ್ ಆಪರೇಷನಲ್ ಆ್ಯಂಡ್ ಅವಾಯ್ಡ್ ದ ಅನ್ಫೇರ್. ಅಲ್ಲಿ ಏನಾದರೂ ಇನ್ಜಸ್ಟಿಸ್ ಆ್ಯಕ್ಟಿವಿಟೀಸ್, ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಏನಾದರೂ ನಡೀತಾ ಇದ್ದರೆ ಅದನ್ನು ಕೂಡ ಅವಾಯ್ಡ್ ಮಾಡೋಂಥದ್ದು ಸೆಬಿದು ಒಂದು ಮುಖ್ಯ ಉದ್ದೇಶ ಆಗಿರುತ್ತೆ. Importantly, to prohibit fraudulent and unfair practices of intermediaries operations on securities market. ಫ್ರಾಡ್ ಮಾಡೋವಂಥದ್ದು, ಚೀಟ್ ಮಾಡೋವಂಥದ್ದು ಅಥವಾ
ಲೈಕ್ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ರಕದಾಗೆ ಅನ್ಫೇರ್ ಪ್ರಾಕ್ಟೀಸಸ್ ಅಂದರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನೆಲ್ಲ ವೈಲೇಟ್ ಮಾಡಿಕೊಂಡು ಸೆಕ್ಯೂರಿಟೀಸಲ್ಲಿ ಟ್ರೇಡ್ ಮಾಡ್ತಕ್ಕಂಥ ಎಲ್ಲ ಇನ್ವೆಸ್ಟರ್ಸ್ನ ಅಥವಾ ಇಂಟರ್ಮೀಡಿಯೇಟ್ಸ್ನ ಪ್ರೋಹಿಬಿಟ್ ಮಾಡುತ್ತೆ. ಅಂದರೆ ಅವ್ರು ಮತ್ತೆ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಬಂದು ದೇ ಕೆ ನಾಟ್ ಆಪರೇಟ್ ದೇರ್ ಫಂಕ್ಷನ್ಸ್, ಆ ರೀತಿ ಅದನ್ನು ತಡೆ ಮಾಡುತ್ತೆ, ಅದನ್ನು ತಡೆ ಹಿಡಿಯುತ್ತೆ ಅಂತ ತಡೆಗಟ್ಟುತ್ತೆ ಅಂತ ಹೇಳ್ಬೋದು. ಹಾಗೆ ಸೆಬಿ ಈಸ್ ನಾಟ್ ಫಾರ್ interfering in the normal working of this intermediaries. Its function is to regulate and control their objectionable practices which may harm the investors and healthy growth of capital market. ಅಂದರೆ ಈ ಒಂದು ಇಂಟರ್ಮೀಡಿಯೇಟ್ಸ್ದ ಡೈಲಿ ರೆಗ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿ ಇವಕ್ಕೆ ತೊಂದರೆ ಮಾಡುವಂಥದ್ದಲ್ಲ, ಬಟ್ ಇಟ್ ವಿಲ್ ಸಿ ದಟ್ ಏನಾದರೂ ಅನ್ಫೇರ್ ಪ್ರಾಕ್ಟೀಸ್ ಆದರೆ ಅಥವಾ ಅನ್ಅಬ್ಜೆಕ್ಷನಬಲ್ ಆ್ಯಕ್ಟಿವಿಟೀಸ್ ಆದರೆ ಅಂಥ ಟೈಮಲ್ಲಿ ಮಾತ್ರ ಇಂಥ ಒಂದು ಇಂಟರ್ಮೀಡಿಯೇಟ್ನ ಪ್ರೊಹಿಬಿಟ್ ಮಾಡುತ್ತೆ. ಇದರಿಂದ ಇನ್ವೆಸ್ಟರ್ಸ್ ಸೇವ್ ಇರ್ತಾರೆ, ಅದೇ ರೀತಿ ಒಂದು ಹೆಲ್ದಿ ಕ್ಯಾಪಿಟಲ್ ಮಾರ್ಕೆಟ್ನ ನಾವು ನೋಡ್ಬೋದು. ದೇರ್ ಈಸ್ ಅ ಗ್ರೋತ್ ಆಫ್ ಹೆಲ್ದಿ ಕ್ಯಾಪಿಟಲ್ ಮಾರ್ಕೆಟ್. ನೆಕ್ಸ್ಟ್, ಟು ಪ್ರಮೋಟ್ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ ಆಫ್ ಇಂಟರ್ಮೀಡಿಯೇಟ್ಸ್. ಹಾಗೆ ಸೆಬಿ ಈಸ್ ಗಿವೆನ್ ವೈಡ್ ಸ್ಟ್ಯಾಟ್ಯುಟರಿ ಪವರ್ಸ್. However, self-regulation is better than external regulation. ಸೆಲ್ಫ್ ರೆಗ್ಯುಲೇಷನ್ನ ಪ್ರತಿಯೊಬ್ಬ ಇಂಟರ್ಮೀಡಿಯೇಟ್ ಕೂಡ ಆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋದು, ಖುದ್ದಾಗಿ ಏನೇನು ರೂಲ್ಸ್ಗಳನ್ನ ಏನೇನು ಕ್ರಮಗಳನ್ನ ಪಾಟಿಸಬೇಕು ಅದನ್ನೆಲ್ಲ ಕೂಡ ಈ ಒಂದು ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾಗುತ್ತೆ. ಹಾಗೆ ಹಿಯರ್ ದ ಫಂಕ್ಷನ್ಸ್ ಆಫ್ ಸೆಬಿ ಈಸ್ ಟು ಎಂಕರೇಜ್ ಇಂಟರ್ಮೀಡಿಯೇಟ್ ಟು ಫಾರ್ಮ್ ದೇರ್ ಪ್ರೊಫೆಷನಲ್ ಅಸೋಸಿಯೇಷನ್ and control undesirable activities of their member. ಆ ಒಂದು ಅಸೋಸಿಯೇಷನ್ನ ಫಾರ್ಮ್ ಮಾಡಬೇಕಾಗುತ್ತೆ ಅವರು. ಇಟ್ ವಿಲ್ ಎಂಕರೇಜ್ ಅಂದರೆ ಇಂಟರ್ಮೀಡಿಯೇಟ್ಗೆ ಅವ್ರದ್ದೇ ಒಂದು ಪ್ರೊಫೆಷನಲ್ ಆಗಿ ಒಂದು ಬಾಡಿನ ಎಸ್ಟಾಬ್ಲಿಷ್ ಮಾಡ್ಕೊಳ್ಳೋಕ್ಕೆ ಗೈಡೆನ್ಸ್ ಕೊಡುತ್ತೆ, ಸೊ ದಟ್ ಅವರು ಅದರಲ್ಲೇ ಆಗ್ತಿರೋಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಥವಾ ಬೇರೆ ಇತರ ಚಟುವಟಿಕೆಗಳನ್ನೆಲ್ಲ ಅವರು ಸ್ಟಾಪ್ ಮಾಡ್ಬೋದು ಅಂತ. SEBI can also use its powers when required for potential of small investors. ಸೆಬಿ ಬಂದು ಪವರ್ಗಳನ್ನ ಕೂಡ ಈ ಸ್ಮಾಲ್ ಇನ್ವೆಸ್ಟರ್ಸ್ ಪವರ್ನ ಕೂಡ ಇನ್ವೆಸ್ಟ್ ಮಾಡೋದಕ್ಕೆ, ಪೊಟೆನ್ಷಿಯಲ್ ಇನ್ವೆಸ್ಟರ್ನ ಟ್ರ್ಯಾಕ್ ಮಾಡೋದಕ್ಕೆ ಕೂಡ ಇಟ್ ವಿಲ್ ಯೂಸ್ ಇಟ್ಸ್ ಪವರ್. ನೆಕ್ಸ್ಟ್, to regulate mergers means like ಒಂದು ಕಂಪ್ನಿ ಇನ್ನೊಂದು ಕಂಪ್ನಿಯಲ್ಲಿ ಮರ್ಜ್ ಆಗಿರುತ್ತೆ, ಅಂಥ ಒಂದು ಸೆಕ್ಯೂರಿಟೀಸ್ ಕೂಡ ಅಂಥವ್ರದ್ದು ಕೂಡ ಶೇರ್ಸ್ಗಳು ಸೆಕ್ಯೂರಿಟೀಸ್ಗಳು ಕೂಡ ಈ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಾ ಇರ್ತವೆ, ಅಂದರೆ ಮಾರಾಟ ಆಗ್ತಿರ್ತವೆ. ಹಾಗಾಗಿ ಟು ರೆಗ್ಯುಲೇಟ್ ಮರ್ಜರ್ಸ್, ಟೇಕ್ ಓವರ್ಸ್ ಆ್ಯಂಡ್ ಆಕ್ವಿಸಿಷನ್ ಆಫ್ ಕಂಪನೀಸ್. ಟೇಕ್ ಓವರ್, ಅಕ್ವಸಿಷನ್ನೇ ಪೂರ್ತಿ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಕೊಂಡ್ಕೊಳ್ಳೋ ಅಂಥದ್ದು, ಅಥವಾ ಮರ್ಜ್ ಆಗಿರೋ ಅಂಥದ್ದು, ಜಾಯಿನ್ ಆಗಿರೋ ಅಂಥದ್ದು ಬೇರೆ ಕಂಪ್ನಿಯಲ್ಲಿ ಹೋಗಿ, ಹಾಗೆ ಒಂದು ಕಂಪ್ನಿ ಇನ್ನೊಂದು ಕಂಪ್ನಿನ ಟೇಕ್ ಓವರ್ ಮಾಡ್ಕೊಂಡಿರೋ ಅಂಥದ್ದು. ಸೊ ಇದೆಲ್ಲ ಕಂಪನೀಸ್ಗಳನ್ನ ಕೂಡ ರೆಗ್ಯುಲೇಟ್ ಮಾಡುತ್ತೆ. ಹಾಗೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಇಂಟ್ರೆಸ್ಟ್ ಆಫ್ ಇನ್ವೆಸ್ಟರ್ಸ್. ಒನ್ಸ್ ಅಗೇನ್ ಇಟ್ಸ್ ಮೇನ್ ರೋಲ್ ಈಸ್ ಟು ಇನ್ವೆಸ್ಟರ್ಸ್ ಇಂಟ್ರೆಸ್ಟ್ನ ಪ್ರೊಟೆಕ್ಟ್ ಮಾಡೋ ಅಂಥದ್ದು. For this, SEBI has issued suitable guidelines so that such mergers and takeovers will not be at the cost of small investors. ಈ ಮರ್ಜರ್ಸ್ ಮತ್ತು ಟೇಕ್ ಓವರ್ಸ್ ಹಾಗೆ ಈ ಒಂದು ಎಕ್ವಸಿಷನ್ ಕಂಪನೀಸ್ ಇವರೆಲ್ಲರೂ ಕೂಡ ಎಲ್ಲ ರೆಗ್ಯುಲೇಷನ್ಸು, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡೋ ರೀತಿ, ರೆಗ್ಯುಲೇಟರಿ ಸಿಸ್ಟಮ್ನ ಫಾಲೋ ಮಾಡೋ ರೀತಿ ಈ ಒಂದು ಸೆಬಿ ಮುಖ್ಯ ಆದೇಶಾಗಿ ಅವರಿಗೆ ಸೂಚಿಸುತ್ತೆ. ಸೊ ಪ್ರಾಪರ್ ಗೈಡ್ಲೈನ್ಸ್ನ ಇಶ್ಯೂ ಮಾಡುತ್ತೆ. ಅವರಿಗೆಲ್ಲರೂ ಕೂಡ ಮರ್ಜರ್ಸ್ ಆಗಿರ್ಬೋದು, ಹಾಗೆ ಟೇಕ್ ಓವರ್ ಕಂಪ್ನಿಯವರಾಗಿರ್ಬೋದು, ಹಾಗೆ ಇವರೆಲ್ಲ ಕೂಡ ಅವರ ಇಂಟ್ರೆಸ್ಟನ್ನ ಪ್ರೊಟೆಕ್ಟ್ ಮಾಡ್ತಾ ಹೋಗ್ತವೆ. ನೆಕ್ಸ್ಟ್, ಟು ಇಶ್ಯೂ ಗೈಡ್ಲೈನ್ಸ್ ಟು ಕಂಪನೀಸ್ ರಿಗಾರ್ಡಿಂಗ್ ಕ್ಯಾಪಿಟಲ್ ಇಶ್ಯೂಸ್ ಬಗ್ಗೆ ಕೂಡ ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ಸಪರೇಟ್ ಗೈಡ್ಲೈನ್ಸ್ ಆರ್ ಪ್ರಿಪೇರ್ಡ್ ಫಾರ್ ಪಬ್ಲಿಕ್ ಇಶ್ಯೂ. ಅವರಿಗೆ ಸಪ್ರೇಟ್ ಗೈಡ್ಲೈನ್ಸ್ನ ಪ್ರೊವೈಡ್ ಮಾಡುತ್ತೆ. SEBI is expected to conduct research and public information
ಯೂಸ್ಫುಲ್ ಟು ಆಲ್ ಮಾರ್ಕೆಟ್ ಪ್ಲೇಯರ್. ಇನ್ನು ಇದು ರಿಸರ್ಚ್ ಬಾಡೀಸ್ನ ಇನ್ಸ್ಟಿಟ್ಯೂಟ್ನ ಕಂಡಕ್ಟ್ ಮಾಡುತ್ತೆ, ಹಾಗೆ ಇದು ಪಬ್ಲಿಕ್ ಇನ್ಫಾರ್ಮೇಷನ್ನ ನೀಡುತ್ತೆ. ಸೊ ಹಾಗಾಗಿ ಒಂದು ಕ್ಯಾಪಿಟಲ್ ಇಶ್ಯೂಸ್ ಏನಿದೆ, ಟು ದಿಸ್ ಇಶ್ಯೂ ಗೈಡ್ಲೈನ್ಸ್ ಟು ಕಂಪನೀಸ್ ರಿಗಾರ್ಡಿಂಗ್ ಕ್ಯಾಪಿಟಲ್ ಇಶ್ಯೂಸ್. ಸಪರೇಟ್ ಗೈಡ್ಲೈನ್ಸ್ ಆರ್ ಪ್ರಿಪೇರ್ಡ್ ಫಾರ್ ಫಸ್ಟ್ ಪಬ್ಲಿಕ್ ಇಶ್ಯೂ ಆಫ್ ನ್ಯೂ ಕಂಪನೀಸ್. ಹೊಸ ಕಂಪ್ನಿಗಳ ಫಸ್ಟ್ ಪಬ್ಲಿಕ್ ಇಶ್ಯೂ ಗೈಡ್ಲೈನ್ಸ್ನ ಅವ್ರಿಗೆ ಇಶ್ಯೂ ಮಾಡುತ್ತೆ. ಹಾಗೆ ಫಾರ್ ಪಬ್ಲಿಕ್ ಇಶ್ಯೂ ಬೈ ಎಕ್ಸಿಸ್ಟಿಂಗ್ ಲಿಸ್ಟೆಡ್ ಕಂಪನೀಸ್, ಅದೇ ರೀತಿ ಆಲ್ರೆಡಿ ಇವರು ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಮಾರಾಟ ಆಗ್ತಾ ಇರುವಂಥ ಲಿಸ್ಟಲ್ಲಿ ಇರುವಂಥ ಎಕ್ಸಿಸ್ಟಿಂಗ್ ಕಂಪನಿಗಳಿಗೂ ಕೂಡ ಪ್ರಾಪರಾಗಿ ಗೈಡ್ಲೈನ್ಸ್ನ ಇಶ್ಯೂ ಮಾಡುತ್ತೆ. ಫಾರ್ ದ ಫಸ್ಟ್ ಪಬ್ಲಿಕ್ ಇಶ್ಯೂ ಬೈ ಎಕ್ಸಿಸ್ಟಿಂಗ್ ಪ್ರೈವೇಟ್ ಕಂಪನೀಸ್. ಹಾಗೆ ಸೆಬಿ ಈಸ್ ಎಕ್ಸ್ಪೆಕ್ಟೆಡ್ ಟು ಕಂಡಕ್ಟ್ ರಿಸರ್ಚ್ ಮತ್ತು ಪಬ್ಲಿಕ್ ಇನ್ಫಾರ್ಮೇಷನ್ ಯೂಸ್ಫುಲ್ ಟು ಆಲ್ ಮಾರ್ಕೆಟ್ ಪ್ಲೇಸ್. ಎಲ್ಲ ಮಾರ್ಕೆಟ್ ಪ್ಲೇಯರ್ಸ್ಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುತ್ತೆ. ಹಾಗೆ ಒಂದು ರಿಸರ್ಚ್, ಒಂದು ಸರ್ವೆ ಮೂಲಕ ಕೂಡ ಅವ್ರಿಗೆ ಇನ್ಫಾರ್ಮೇಷನ್ ಡೇಟಾನ ಕೊಡ್ತಾ ಇರುತ್ತೆ. ನೆಕ್ಸ್ಟ್, to conduct inspection, inquiries and audits of stock exchanges. ಈ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ ಇನ್ಸ್ಪೆಕ್ಷನ್ ಮಾಡ್ತಾ ಇರುತ್ತೆ. ಅವಾಗವಾಗ ಸಡನ್ನಾಗಿ ಆಡಿಟ್ ಮಾಡೋದು, ಅವರು ಯಾವ ರೀತಿ ಫಾಲೋ ಮಾಡ್ತಿದ್ದಾರೆ ಅಥವಾ ಎಲ್ಲ ಗೈಡ್ಲೈನ್ಸ್ನ ಸರಿಯಾಗಿ ಫಾಲೋ ಮಾಡ್ತಿದ್ದೀರಾ ಇಲ್ವಾ ಅಂಥದ್ದು ಕೂಡ ಈ ಒಂದು ಸೆಬಿ ಮಾಡುವಂಥ ಉದ್ದೇಶ. ನೆಕ್ಸ್ಟ್, ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ಸೆಲ್ಫ್ ರೆಗ್ಯುಲೇಟಿಂಗ್ ಆರ್ಗನೈಸೇಷನ್ಸ್ ಆ್ಯಂಡ್ to take suitable remedial measures whenever necessary. So self-regulating organization ಮೇಲಾಗಿರ್ಬೋದು, ಇಂಟರ್ಮೀಡಿಯೇಟ್ಸ್ ಮೇಲಾಗಿರ್ಬೋದು, ಸಪೋಸ್ ಇಫ್ ದೇ ಆರ್ ನಾಟ್ ಫಾಲೋಯಿಂಗ್ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂಥ ಟೈಮಲ್ಲಿ ಸೆಬಿಗೆ ನೆಸಸರಿ ಆ್ಯಕ್ಷನ್ನ ತಗೊಳ್ಳೋಕ್ಕೆ ಪರ್ಮಿಷನ್ ಇದೆ, ರೈಟ್ಸ್ ಇದೆ. This function is undertaken for orderly working of stock exchange and intermediate. ಇದೆಲ್ಲ ಕೂಡ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಇಂಟರ್ಮೀಡಿಯೇಟ್ಸ್ಗಳು ಹಾಗೆ ಎಲ್ಲ ಒಂದು ಮಾರ್ಕೆಟ್ ಪ್ಲೇಯರ್ಸು ಪ್ರಾಪರಾಗಿ ರೆಗ್ಯುಲೇಟ್ ಮಾಡಬೇಕು. ಹಾಗೆ ಕಂಟಿನ್ಯೂಸ್ ಆಗಿ ಇದು ಆರ್ಡರ್ ಆಗಿ ಎಲ್ಲರೂ ಕೂಡ ಒಂದು ಪ್ರೊಸೀಜರ್ನ ಫಾಲೋ ಮಾಡಿ ಈ ಒಂದು ಸ್ಟಾಕ್ ಎಕ್ಸ್ಚೇಂಜಲ್ಲಿ ಕೆಲಸ ಮಾಡ್ತಾ ಇರಬೇಕು ಅನ್ನೋದು ಒಂದು ಇಂಟೆನ್ಷನಿಂದ ಇನ್ಸ್ಪೆಕ್ಷನ್ನು ಕಂಡಕ್ಟ್ ಮಾಡುತ್ತೆ. ಅದೇ ರೀತಿ ಆಡಿಟ್ ಚೆಕ್ ಮಾಡುತ್ತೆ ಸ್ಟಾಕ್ ಎಕ್ಸ್ಚೇಂಜ್ಗಳಲ್ಲಿ, ಇವು ಯಾವ ರೀತಿ ವರ್ಕ್ ಆಗ್ತಿದ್ದಾವೆ ಅಂತ ತಿಳ್ಕೊಳ್ಳುತ್ತೆ. ಹಾಗೆ ಏನಾದರೂ ಅಲ್ಲಿ ಮಿಸ್ಟೇಕ್ಸ್ ಕಂಡು ಬಂದರೆ ಪ್ರಾಪರ್ ಆ್ಯಕ್ಷನ್ಸ್ ಕೂಡ, ನೆಸಸರಿ ಆ್ಯಕ್ಷನ್ಸ್ನ ಕೂಡ, ರೆಮಿಡಿಯಲ್ ಮೆಷರ್ಸ್ನ ಕೂಡ ಈ ಒಂದು ಸೆಬಿಗೆ ತಗೊಳ್ಳೋಂಥ ರೈಟ್ಸ್ ಇದೆ. ಸೊ ದೀಸ್ ಆಲ್ ಆರ್ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ಸೆಬಿ. ನಾವು ಲಾಸ್ಟ್ ಸೆಷನಲ್ಲಿ ಕೂಡ ಸೆಬಿ ಬಗ್ಗೆ ಬಹಳಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿದ್ದೀವಿ. ಸೊ ಇದರಲ್ಲಿ ಮುಖ್ಯ ಉದ್ದೇಶ, ಐ ಜಸ್ಟ್ ರಿಕ್ಯಾಪ್ ಒನ್ಸ್, ದೆನ್ ವಿ ವಿಲ್ ಕ್ಲೋಸ್ ದಿಸ್ ಸೆಷನ್. To protect the interest through proper education and guidance as regard their investment in securities. ಹಾಗೆ ನೆಕ್ಸ್ಟ್, ರೆಗ್ಯುಲೇಟ್ ಕಂಟ್ರೋಲ್ ದ ಬಿಸ್ನೆಸ್ ಆಫ್ ಸ್ಟಾಕ್ ಎಕ್ಸ್ಚೇಂಜ್ ಆ್ಯಂಡ್ ಅದರ್ ಸೆಕ್ಯೂರಿಟಿ ಮಾರ್ಕೆಟ್. ಕಂಟ್ರೋಲ್ನ ಮಾಡೋದು ಕೂಡ ಸೆಬಿ ಅಂಡರಲ್ಲಿ ಇರುತ್ತೆ. ಒಂದು ರೀತಿ ಸೂಪರ್ವಿಷನ್, ಬ್ರೋಕರ್ಸ್ ಮೇಲೆ, ಸಬ್ ಬ್ರೋಕರ್ಸ್ ಎಲ್ಲರೂ ಕೂಡ ಕಂಪಲ್ಸರಿಯಾಗಿ ಈ ಒಂದು ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತ ಇನ್ಫಾರ್ಮೇಷನ್ ಕೊಡ್ತಕ್ಕಂಥದ್ದು. ನೆಕ್ಸ್ಟ್, ರಿಜಿಸ್ಟ್ರೇಷನ್ ಆ್ಯಂಡ್ ರೆಗ್ಯುಲೇಟ್ ದ ಫಂಕ್ಷನಿಂಗ್ ಆಫ್ ಇಂಟರ್ಮೀಡಿಯೇಟ್ಸ್. ಈ ಒಂದು ಬ್ರೋಕರ್ಸು, ಸಬ್ ಬ್ರೋಕರ್ಸು, ಶೇರ್ ಟ್ರಾನ್ಸ್ಫರ್ ಏಜೆಂಟ್ಗಳಾಗಿರ್ಬೋದು, ಮರ್ಚೆಂಟ್ ಬ್ಯಾಂಕರ್ಸ್ ಆಗಿರ್ಬೋದು, ಈ ಎಲ್ಲ ಇಂಟರ್ಮೀಡಿಯೇಟ್ಸ್ ಕೂಡ ರಿಜಿಸ್ಟ್ರೇಷನ್ ಕಂಪಲ್ಸರಿ ಮಾಡಬೇಕಾಗುತ್ತೆ ಈ ಒಂದು ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಆಪ್ರೇಟ್ ಮಾಡಬೇಕು ಅಂದರೆ. ನೆಕ್ಸ್ಟ್, ಟು ಪ್ರೊವೈಡ್ ಸೂಟಬಲ್ ಟ್ರೈನಿಂಗ್ ಟು ಇಂಟರ್ಮೀಡಿಯೇಟ್ಸ್. This function is used for healthy atmosphere on the stock exchange and for the protection of small investors. ಹಾಗೆ ರಿಜಿಸ್ಟರ್ಡ್ ದ UTI, ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ ಮತ್ತು ಮ್ಯೂಚುವಲ್ ಫಂಡಲ್ಲಿ ಕೂಡ ಇದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡುತ್ತೆ. ಸೆಬಿ ಹ್ಯಾಸ್ ಮೇಡ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಬಿ ಫಾಲೋಡ್ ಬೈ ಮ್ಯೂಚುವಲ್ ಫಂಡ್ ಆಲ್ಸೋ. ಹಾಗೆ ದ ಪರ್ಪಸ್ ಈಸ್ ಟು ಮೇಂಟೈನ್ ಎಫೆಕ್ಟಿವ್ ಸೂಪರ್ವಿಷನ್ ಆನ್ ದೇರ್ ಆಪರೇಷನ್. ಮತ್ತು ಅದು ಯಾವುದೇ ರೀತಿ ಒಂದು ಅನ್ಫೇರ್ ಅಥವಾ ಒಂದು ಆ್ಯಂಟಿ ಇನ್ವೆಸ್ಟರ್ ಆ್ಯಕ್ಟಿವಿಟಿ ನಡಿಬಾರ್ದು, ಅಲ್ಲಿ ಯಾವುದು ಕೂಡ ಇಲ್ಲಿಗಲ್ ಆಗಿ ಮಾರೋಂಥದ್ದು, ಸೆಕ್ಯೂರಿಟೀಸ್ನ ಕೊಂಡ್ಕೊಳ್ಳೋಂಥದ್ದು ನಡಿಬಾರ್ದು ಅಂತ ಎಲ್ಲ ರೀತಿ ಕ್ರಮಗಳನ್ನ ತಗೊಳ್ಳುತ್ತೆ.
ಆಮೇಲೆ ಫ್ರಾಡ್ ಆಗೋದನ್ನ ಅವ್ರನ್ನ ತಡೆಗಟ್ಟುತ್ತೆ. ಈ ಒಂದು ಅನ್ಫೇರ್ ಪ್ರಾಕ್ಟೀಸಸ್ ಮಾಡೋರನ್ನ ಸೆಕ್ಯೂರಿಟಿ ಮಾರ್ಕೆಟಿಂದ ಹೊರ ಹಾಕೋ ಅಂಥ ರೈಟ್ಸ್ ಕೂಡ ಸೆಬಿ ಉದ್ದೇಶ ಆಗಿರುತ್ತೆ. ಹಾಗೆ ಎಲ್ಲ ಕೂಡ ಇಂಟರ್ಮೀಡಿಯೇಟ್ಸ್ಗಳಾಗಿರ್ಬೋದು, ಇವರೆಲ್ಲ ಕೂಡ ಏನಾದ್ರು ಅನ್ಅಬ್ಜೆಕ್ಷನಬಲ್ ಆ್ಯಕ್ಟಿವಿಟೀಸ್ ಮಾಡಿದರೆ ಡೆಫಿನೆಟ್ಲಿ ಇಟ್ ವಿಲ್ ಟೇಕ್ ಪ್ರಾಪರ್ ಮೆಷರ್ಸ್. ಹಾಗೆ ಟು ಪ್ರಮೋಟ್ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ ಫಾರ್ ಇಂಟರ್ಮೀಡಿಯೇಟ್ಸ್ ಆ್ಯಂಡ್ ಸೆಬಿ ಈಸ್ ಗಿವೆನ್ wide statutory powers. However, self-regulation is better than external guidelines, external regulation anta helbodu. Here the functions of SEBI is to encourage intermediates to their professional association and control undesirable activities of their members. SEBI can also use its powers when it's required to protect the small investors. ಹಾಗೆ ಈ ಮರ್ಜರ್ಸು, ಟೇಕ್ಓವರ್ಸು, ಎಕ್ವಸಿಷನ್ ಆಫ್ ಕಂಪನೀಸ್ ಇವರು ಕೂಡ ಸೆಕ್ಯೂರಿಟಿ ಮಾರ್ಕೆಟಲ್ಲಿ ಪ್ರಾಪರ್ ಆಗಿ ಗೈಡ್ಲೈನ್ಸ್ನ ಇಶ್ಯೂ ಮಾಡುತ್ತೆ. ನೆಕ್ಸ್ಟ್, ಇಶ್ಯೂ ಗೈಡ್ಲೈನ್ಸ್ ಟು ಕಂಪನೀಸ್ ರಿಗಾರ್ಡಿಂಗ್ ಕ್ಯಾಪಿಟಲ್ ಇಶ್ಯೂಸ್ಗೂ ಕೂಡ ಪ್ರಾಪರಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಪ್ರೊವೈಡ್ ಮಾಡುತ್ತೆ. ಫಸ್ಟ್ ಪಬ್ಲಿಕ್ ಇಶ್ಯೂ ಅಂದರೆ ಹೊಸ ಕಂಪ್ನಿಗಳು, ಅವ್ರಿಗೂ ಹಾಗೆ ಈ ಒಂದು ಸೆಕ್ಯೂರಿಟಿ ಲಿಸ್ಟಲ್ಲಿ ಆಲ್ರೆಡಿ ಎಕ್ಸಿಸ್ಟಿಂಗ್ ಇರುವಂಥ ಕಂಪ್ನಿಗಳಿಗೂ ಕೂಡ ರೂಲ್ಸ್ನ ಪ್ರಾಪರಾಗಿ ಫಾಲೋ ಮಾಡೋದಕ್ಕೆ ಈ ಸೆಬಿ ಒಂದು ಈವನ್ ರಿಸರ್ಚ್ ಕೂಡ ಕಂಡಕ್ಟ್ ಮಾಡುತ್ತೆ. ಸರ್ವೆ ಮಾಡೋದು, ಇನ್ಫಾರ್ಮೇಷನ್ ಕೊಡೋದಕ್ಕೆಲ್ಲ ಕೂಡ ಇದು ಸಹಾಯ ಮಾಡುತ್ತೆ ಮಾರ್ಕೆಟ್ ಪ್ಲೇಸ್ಗೆ ಅಂತ ಹೇಳ್ಬೋದು. ಸೊ ಆ್ಯಂಡ್ ಇನ್ಸ್ಪೆಕ್ಷನ್, ಆಡಿಟ್ ಚೆಕ್ ಅವಾಗವಾಗ ಪ್ರಾಪರಾಗಿ ನಡೀತಿದೆಯೋ ಅಲ್ವೋ, ಹಾಗೆ ಏನಾದರೂ ಅಲ್ಲಿ ಮಿಸ್ಟೇಕ್ ಕಂಡು ಬಂದರೆ ಪ್ರಾಪರ್ ಮೆಷರ್ಸ್, ಸೂಟಬಲ್ ಮೆಷರ್ಸ್, ಆ್ಯಕ್ಷನ್ಸ್, ರೆಮಿಡಿಯಲ್ ಆ್ಯಕ್ಷನ್ಸ್ನ ಕೂಡ ಇಫ್ ರಿಕ್ವೈರ್ ಸೆಬಿ ತಗೊಳ್ಳುತ್ತೆ. ಸೊ ನೆಕ್ಸ್ಟ್, that's all. These all are the main objectives of SEBI students. Thank you so much for your patience, and we will meet you in the next session. So I want all of you to go through all these objectives of SEBI once again. Thank you for your cooperation, students.